ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಅನುಪಮ. ಇಂದಿನ ನಮ್ಮ ಭಾವನಾತ್ಮಕ ವಿಷಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮನುಷ್ಯನ ಮನಸ್ಸು ಒಂದು ವಿಚಿತ್ರ ಲೋಕ. ಅಲ್ಲಿ ಸಂತೋಷಕ್ಕಿಂತ ಹೆಚ್ಚಾಗಿ ಭಯದ ನೆರಳುಗಳೇ ಬೇಗನೆ ಆಳವಾಗಿ ಬೇರೂರುತ್ತವೆ. ಮಲೆನಾಡಿನ ದಟ್ಟ ಕಾಡಿನ ಮಡಿಲಲ್ಲಿರುವ ಆ ಹಳೆಯ ಹೆಸರುಗಟ್ಟೆ ಮನೆ ರಾಘವನ ಪಾಲಿಗೆ ಕೇವಲ ವಾಸಸ್ಥಾನವಾಗಿರಲಿಲ್ಲ. ಅದು ಅವನ ಬಾಲ್ಯದ ಸುಂದರ ನೆನಪುಗಳು ಮತ್ತು ಭಯಾನಕ ಅನುಭವಗಳ ಸಂಗಮವಾಗಿತ್ತು. ರಾಘವನಿಗೆ ಈಗ 30 ವರ್ಷ. ನಗರದ ಜಂಜಾಟದಿಂದ ಬೇಸತ್ತು 10 ವರ್ಷಗಳ ನಂತರ ತನ್ನ ಪೂರ್ವಜರ ಮನೆಗೆ ಮರಳಿದನು. ಆದರೆ ಮರಳಿದ ಮೊದಲ ರಾತ್ರಿಯೇ ಅವನನ್ನು ಸ್ವಾಗತಿಸಿದ್ದು ಆರ್ಭಟಿಸುವ ಮಳೆ ಮತ್ತು ಗುಡುಗು. ಮನೆಯ ಹಳೆಯ ಮರದ ಬಾಗಿಲುಗಳು ಗಾಳಿಗೆ ಬಡಿದುಕೊಳ್ಳುವ ಸದ್ದು ಇಡೀ ಮನೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ರಾಘವನ ಭಯಕ್ಕೆ ಒಂದು ಇತಿಹಾಸವಿತ್ತು. 10 ವರ್ಷದವನಿದ್ದಾಗ ಒಂದು ಅಮಾವಾಸ್ಯೆಯ ರಾತ್ರಿ ಅವನ ಪ್ರೀತಿಯ ಸಾಕುನಾಯಿ ಟೈಗರ್ ಮನೆಯ ಹಿತ್ತಲಿನಲ್ಲಿರುವ ಪಾಳು ಬಿದ್ದ ಬಾವಿಯ ಬಳಿ ಹೋಗಿ ಮರಳಿ ಬಂದಿರಲಿಲ್ಲ. ಅದನ್ನು ಹುಡುಕುತ್ತಾ ಕತ್ತಲೆಯಲ್ಲಿ ಟಾರ್ಚ್ ಹಿಡಿದು ಹೋದ ರಾಘವನಿಗೆ ಕಂಡಿದ್ದು ಕೇವಲ ಕತ್ತಲೆ ಮಾತ್ರವಲ್ಲ, ಆ ಕತ್ತಲೆಯಲ್ಲಿ ಚಲಿಸುತ್ತಿದ್ದಂತೆ ಕಂಡ ಒಂದು ವಿಚಿತ್ರ ನೆರಳು. ಅಂದು ಗಾಬರಿಯಿಂದ ಓಡಿ ಬರುವಾಗ ಬಿದ್ದು ತಲೆಗೆ ಪೆಟ್ಟು ಮಾಡಿಕೊಂಡಿದ್ದ ರಾಘವನಿಗೆ ಅಂದಿನಿಂದ ಕತ್ತಲೆ ಎಂದರೆ ಯಾರೋ ತನ್ನನ್ನು ಕೊಲ್ಲಲು ಹೊಂಚು ಹಾಕುತ್ತಿರುವ ಕಟುಕನಂತೆ ಕಾಣುತ್ತಿತ್ತು. ಈಗ ಅದೇ ಮನೆಯಲ್ಲಿ ಒಬ್ಬನೇ ಇರುವಾಗ ಆ ಹಳೆಯ ಘಟನೆ ನೆನಪಾಗಿ ಅವನ ಕೈಕಾಲುಗಳು ನಡುಗತೊಡಗಿದವು. ದಿಢೀರನೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿತು. ಇಡೀ ಮನೆ ಗಾಢ ಕತ್ತಲೆಯಲ್ಲಿ ಮುಳುಗಿತು. ರಾಘವನಿಗೆ ತನ್ನ ಉಸಿರಾಟದ ಸದ್ದೇ ತನಗೆ ಕೇಳಿಸುವಷ್ಟು ಮೌನ ಆವರಿಸಿತು. ಇದ್ದಕ್ಕಿದ್ದಂತೆ ಮೇಲೆ ಮಹಡಿಯ ರೂಮಿನಿಂದ ಯಾರೋ ಹೆಜ್ಜೆ ಹಾಕಿದ ಸದ್ದು ಕೇಳಿಸಿತು. ಅವನ ಎದೆ ಬಡಿತ ಜೋರಾಯಿತು. ಯಾರು ಅಲ್ಲಿ ಎಂದು ಕಿರುಚಲು ಪ್ರಯತ್ನಿಸಿದರೂ ಗಂಟಲು ಒಣಗಿ ಧ್ವನಿ ಹೊರಬರಲಿಲ್ಲ. ಭಯವು ಅವನನ್ನು ಜಡವಾಗಿಸಿತ್ತು. ಇದು ಬರೀ ಭ್ರಮೆ, ಗಾಳಿಯ ಸದ್ದು ಇರಬಹುದು ಎಂದು ತನಗೆ ತಾನೇ ಸಮಾಧಾನ ಪಡಿಸಿಕೊಳ್ಳಲು ಯತ್ನಿಸಿದನು. ಆದರೆ ಸದ್ದು ನಿಲ್ಲಲಿಲ್ಲ. ಅದು ಮೆಟ್ಟಿಲು ಇಳಿದು ಬರುತ್ತಿರುವಂತೆ ಭಾಸವಾಯಿತು. ಅವನ ಕಣ್ಣ ಮುಂದೆ ಅಂದು ಅಜ್ಜಿ ಹೇಳುತ್ತಿದ್ದ ಕತೆಗಳು ಸುಳಿದವು. ಮನಸ್ಸು ದುರ್ಬಲವಾದಾಗ ನಾವು ಭಯಪಡುವ ಆಕೃತಿಗಳೇ ನಮಗೆ ಕಾಣಿಸತೊಡಗುತ್ತವೆ. ರಾಘವನಿಗೆ ಅರಿವಾಯಿತು. ಅವನು ಹೆದರುತ್ತಿರುವುದು ಹೊರಗಿನ ಕತ್ತಲೆಗಲ್ಲ, ಬದಲಾಗಿ ತನ್ನ ಮನಸ್ಸಿನೊಳಗೆ ಅಡಗಿರುವ ಆ ಹಳೆಯ ಕಹಿ ನೆನಪಿಗೆ. ಆ ಕತ್ತಲೆಯಲ್ಲಿ ಟೈಗರ್ನನ್ನು ಉಳಿಸಿಕೊಳ್ಳಲಾಗದ ಅಸಹಾಯಕತೆ ಅವನನ್ನು ಅಪರಾಧಿ ಭಾವನೆಯಿಂದ ಕಾಡುತ್ತಿತ್ತು. ತನ್ನಲ್ಲಿದ್ದ ಅಲ್ಪ ಧೈರ್ಯವನ್ನು ಒಗ್ಗೂಡಿಸಿ ಕಂಪಿಸುವ ಕೈಗಳಿಂದ ಮೇಣದ ಬತ್ತಿಯನ್ನು ಹಚ್ಚಿದನು. ಆ ಪುಟ್ಟ ಬೆಳಕು ಕೋಣೆಯಲ್ಲಿದ್ದ ಭಯಾನಕ ನೆರಳುಗಳನ್ನು ದೂರ ಓಡಿಸಿತು. ಅವನು ಮೆಲ್ಲನೆ ಮೆಟ್ಟಲುಗಳತ್ತ ನಡೆದನು. ಮೆಟ್ಟಲಿನ ಹತ್ತಿರ ಹೋಗಿ ನೋಡಿದಾಗ ಕಂಡಿದ್ದು ಕಿಟಕಿಯ ಗಾಜು ಒಡೆದು ಒಳಬಂದಿದ್ದ ಒಂದು ಸಣ್ಣ ಕಾಡು ಬೆಕ್ಕು. ಅದು ಗಾಬರಿಯಿಂದ ಅಲ್ಲಿ ಇಲ್ಲಿ ಓಡುತ್ತಿತ್ತು. ರಾಘವನಿಗೆ ಅಂದು ಒಂದು ದೊಡ್ಡ ಸತ್ಯದ ದರ್ಶನವಾಯಿತು. ಭಯವೆನ್ನುವುದು ಕತ್ತಲೆಯಲ್ಲಿರುವ ವಸ್ತುವಲ್ಲ, ಅದು ನಮ್ಮ ದೃಷ್ಟಿಕೋನದಲ್ಲಿದೆ. ಕತ್ತಲೆಯಲ್ಲಿ ನಾವು ಕಾಣುವ ಆಕೃತಿಗಳು ನಮ್ಮ ಆತಂಕದ ಪ್ರತಿಬಿಂಬಗಳಷ್ಟೇ. ಅವನು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟನು. 10 ವರ್ಷಗಳಿಂದ ತನ್ನನ್ನು ಕಾಡುತ್ತಿದ್ದ ಆ ಕತ್ತಲೆಯ ಭಯ ಇಂದು ಆ ಪುಟ್ಟ ಬೆಳಕಿನ ಮುಂದೆ ಸೋತು ಹೋಯಿತು. ಮಳೆ ನಿಂತಿತ್ತು. ಮೋಡಗಳ ನಡುವಿನಿಂದ ಚಂದಿರ ಹೊರಬಂದು ಇಡೀ ಕಾಡಿಗೆ ಬೆಳ್ಳಿಯ ಮೆರುಗು ನೀಡುತ್ತಿದ್ದನು. ರಾಘವನಿಗೆ ಮೊದಲ ಬಾರಿಗೆ ಆ ಕತ್ತಲೆಯು ಸುಂದರವಾಗಿ ಕಾಣಿಸಿತು. ನಮ್ಮ ಒಳಗಿನ ಭಯವನ್ನು ನಾವು ಎಂದಿಗೂ ಸ್ವತಂತ್ರರಾಗಲಾರೆವು ಎಂಬ ಭಾವನೆ ಅವನ ಮನದಲ್ಲಿ ಮೂಡಿತು.
ಭಯವು ಒಂದು ಭಾವನೆಯಾಗಿ ನಮ್ಮನ್ನು ಎಚ್ಚರಿಸುತ್ತದೆ ನಿಜ, ಆದರೆ ಅದನ್ನು ನಮ್ಮ ಮೇಲೆ ಸವಾರಿ ಮಾಡಲು ಬಿಡಬಾರದು. ಕತ್ತಲೆಯ ಭಯವು ಕೇವಲ ಬೆಳಕಿನ ಕೊರತೆಯಲ್ಲ, ಅದು ಆತ್ಮವಿಶ್ವಾಸದ ಕೊರತೆ. ನಮ್ಮ ನೆನಪುಗಳು ನಮ್ಮನ್ನು ಕಾಡಲು ಬಿಡದೆ ಅವುಗಳಿಂದ ಪಾಠ ಕಲಿತು ಮುನ್ನಡೆದಾಗ ಮಾತ್ರ ಬದುಕು ಅರ್ಥಪೂರ್ಣವಾಗುತ್ತದೆ. ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.